ಪ್ರಿಯ ಬಂಧುಗಳೇ, ನಮಸ್ತೆ. ಹೇಗಿದ್ರೆಲ್ಲರೂ? ಬಂಧುಗಳೇ, ಅಮೆರಿಕ ಇಸ್ರೇಲ್ ಇರಾನ್ ಯುದ್ಧದಿಂದಾಗಿ ಅಡಿಗೆ ಅನಿಲ ಸಾಗಾಣಿಕೆಯಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಂಡುಬಂದಿತ್ತು. ಹೀಗಾಗಿ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ರು. ಆದರೆ ಇದೀಗ ನಿಟ್ಟುಸಿರು ಬಿಡುವಂತಾಗಿದೆ. LPG ದರದಲ್ಲಿ ಸಾಕಷ್ಟು ಇಳಿಕೆ ಕಂಡಿದೆ. ಅದು ಎಷ್ಟು ಇಳಿಕೆ ಕಂಡಿದೆ, ಯಾವ ರೀತಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ ಬಂಧುಗಳೇ. ವಾಣಿಜ್ಯ ಬಳಕೆಯ LPG ಸಿಲಿಂಡರ್ ಬಳಸುವ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಡಾಬಾಗಳು ಹಾಗೂ ಆಹಾರ ಮತ್ತು ಪಾನೀಯ ಉದ್ಯಮಗಳಿಗೆ ಕೇಂದ್ರ ಸರ್ಕಾರ ಮತ್ತು ತೈಲ ಮಾರುಕಟ್ಟೆ ಕಂಪನಿಗಳು ಭಾರೀ ನಿರಾಳ ನೀಡಿವೆ. 19 kg ತೂಕದ ವಾಣಿಜ್ಯ LPG ಸಿಲಿಂಡರ್ ಬಳಕೆಯನ್ನು 183.50 ಪೈಸೆ ಇಳಿಕೆ ಮಾಡಲಾಗಿದ್ದು, ಹೊಸ ದರಗಳು ಜುಲೈ 1, 2026ರಿಂದ ಜಾರಿಗೆ ಬಂದಿವೆ. ಇತ್ತೀಚಿನ ದರ ಪರಿಷ್ಕರಣೆಯ ಬಳಿಕ 19 kg ವಾಣಿಜ್ಯ LPG ಸಿಲಿಂಡರ್ ಬೆಲೆ 3,113.50 ಪೈಸೆಯಿಂದ 2,930ಕ್ಕೆ ಇಳಿಕೆಯಾಗಿದೆ. ಈ ಮೂಲಕ ಆಹಾರ ಉದ್ಯಮದಲ್ಲಿ ತೊಡಗಿರುವಂತಹ ಸಾವಿರಾರು ವ್ಯಾಪಾರಿಗಳಿಗೆ ನಿರಾಳತೆ ಸಿಕ್ಕಿದೆ. ಆದರೆ ಈ ಬಾರಿ ಗೃಹ ಬಳಕೆಯ ಗ್ರಾಹಕರಿಗೆ ಯಾವುದೇ ಸಿಹಿ ಸುದ್ದಿ ಸಿಕ್ಕಿಲ್ಲ. 14.2 kg ಗೃಹ ಬಳಕೆಯ LPG ಸಿಲಿಂಡರ್ ಬೆಲೆ 942ರಲ್ಲೇ ಮುಂದುವರೆದಿದ್ದು, ಅದರಲ್ಲಿ ಯಾವುದೇ ಬದಲಾವಣೆ ಮಾಡಲಾಗಿಲ್ಲ. ಈ ವರ್ಷ ಫೆಬ್ರವರಿ 28ರಂದು ಅಮೆರಿಕ ಮತ್ತು ಇಸ್ರೇಲ್-ಇರಾನ್ ಸಂಘರ್ಷದ ಬಳಿಕ ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಭಾರೀ ಅಸ್ಥಿರತೆ ಉಂಟಾಗಿತ್ತು. ಇದರ ಬೆನ್ನಲ್ಲೇ ಇರಾನ್ ತನ್ನ ನಿಯಂತ್ರಣದಲ್ಲಿರುವ ಅರ್ಮುಜ್ ಜಲಸಂಧಿ ಮೂಲಕ ಸಾಗಿಸಿದ್ದ ಕಚ್ಚಾ ತೈಲ ಮತ್ತು ಅನಿಲ ಸಾಗಣೆ ಹಡಗುಗಳ ಸಂಚಾರವನ್ನು ನಿರ್ಬಂಧಿಸಿತು. ಪರಿಣಾಮವಾಗಿ ವಿಶ್ವದಾದ್ಯಂತ ಕಚ್ಚಾ ತೈಲ ಪೂರೈಕೆಯಲ್ಲಿ ವ್ಯತ್ಯಾಸ ಉಂಟಾಗಿ ಪೆಟ್ರೋಲ್, ಡೀಸೆಲ್ ಹಾಗೂ ಅನಿಲಗಳ ಬೆಲೆಗಳು ಏರಿಕೆಯಾಗಿದ್ದವು. ಈ ದರ ಇಳಿಕೆ ದೇಶದ ಇತರ ನಗರಗಳಲ್ಲೂ ಜಾರಿಗೆ ಬಂದಿದೆ. ಲಕ್ನೋದಲ್ಲಿ 19 kg ವಾಣಿಜ್ಯ LPG ಸಿಲಿಂಡರ್ ಬೆಲೆ 3,236ರಿಂದ 3,052.50 ಪೈಸೆಗೆ ಇಳಿಕೆಯಾಗಿದೆ. ಕೋಲ್ಕತ್ತಾದಲ್ಲಿ 3,255.50 ಪೈಸೆಯಿಂದ 3,081.50 ಪೈಸೆಗೆ, ಅದೇ ರೀತಿ ಬೆಂಗಳೂರಿನಲ್ಲಿ 3,021ರಿಂದ ಇಳಿಕೆ ಕಂಡಿದೆ. ಪಾಟ್ನಾದಲ್ಲಿ ಹೊಸ ದರದಂತೆ 19 kg ಸಿಲಿಂಡರ್ ಬೆಲೆ 3,227ಕ್ಕೆ ಇಳಿಕೆಯಾಗಿದೆ. ಇದೇ ವೇಳೆ ಕೇಂದ್ರ ಸರ್ಕಾರ ಪೆಟ್ರೋಲ್ ರಫ್ತು ನಿಯಮಗಳಲ್ಲಿಯೂ ಮಹತ್ವದ ಬದಲಾವಣೆ ಮಾಡಿದೆ. ಜುಲೈ 1ರಿಂದ ಜಾರಿಗೆ ಬರುವಂತೆ ಪೆಟ್ರೋಲ್ ರಫ್ತಿನ ಮೇಲಿನ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕ ಪ್ರತಿ ಲೀಟರ್ಗೆ 1.50 ಪೈಸೆಯಿಂದ 4ಕ್ಕೆ ಏರಿಕೆ ಮಾಡಲಾಗಿದೆ. ಕಳೆದ ಕೆಲವು ತಿಂಗಳುಗಳಲ್ಲಿ ವಾಣಿಜ್ಯ LPG ಸಿಲಿಂಡರ್ ದರವನ್ನು ಸತತವಾಗಿ 4 ಬಾರಿ ಹೆಚ್ಚಿಸಲಾಗಿತ್ತು. ತೈಲ ಮಾರುಕಟ್ಟೆ ಕಂಪನಿಗಳು ನಷ್ಟದ ನೆಪದಲ್ಲಿ ಮಾರ್ಚ್ನಲ್ಲಿ 144, ಏಪ್ರಿಲ್ನಲ್ಲಿ 195.50 ಪೈಸೆ, ಮೇನಲ್ಲಿ 993 ಹಾಗೂ ಜೂನ್ನಲ್ಲಿ 42 ರೂಪಾಯಿಗೆ ಹೆಚ್ಚಳಿಕೆ ಮಾಡಿತ್ತು. ಹೀಗೆ 4 ಹಂತಗಳಲ್ಲಿ ಒಟ್ಟು 1,374.50 ಪೈಸೆ ದರ ಏರಿಕೆಯಾಗಿತ್ತು. ಇದೀಗ 183.50 ಪೈಸೆ ಇಳಿಕೆ ಮಾಡಲಾಗಿದ್ದರೂ ಹಿಂದಿನ ಏರಿಕೆಗೆ ಹೋಲಿಸಿದರೆ ಬೆಲೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿಯೇ ಇದೆ. ಗೃಹ ಬಳಕೆಯ 14.2 kg LPG ಸಿಲಿಂಡರ್ ಬೆಲೆಯಲ್ಲೂ ಈ ಹಿಂದೆ 2 ಹಂತಗಳಲ್ಲಿ ಹೆಚ್ಚಳಿಕೆ ಮಾಡಲಾಗಿತ್ತು. ಮಾರ್ಚ್ನಲ್ಲಿ 60 ಹಾಗೂ ಜೂನ್ನಲ್ಲಿ 29 ರೂಪಾಯಿ ಹೆಚ್ಚಳಿಕೆ ಮಾಡಲಾಗಿದ್ದರೂ ಒಟ್ಟು 89 ರೂಪಾಯಿ ಏರಿಕೆಯಾಗಿತ್ತು. ಆದರೆ ಈ ಬಾರಿ ಗೃಹ ಬಳಕೆಯ ಸಿಲಿಂಡರ್ ದರದಲ್ಲಿ ಯಾವುದೇ ಬದಲಾವಣೆ ಮಾಡದೆ ಯಥಾಸ್ಥಿತಿ ಕಾಯ್ದುಕೊಳ್ಳಲಾಗಿದೆ. ಹೀಗಾಗಿ ವಾಣಿಜ್ಯ ಬಳಕೆದಾರರಿಗೆ ಮಾತ್ರ ಸದ್ಯಕ್ಕೆ ದರ ಇಳಿಕೆಯ ಲಾಭ ದೊರೆತಿದ್ದು, ಗೃಹ ಬಳಕೆದಾರರು ಮುಂದಿನ ದರ ಪರಿಷ್ಕರಣೆವರೆಗೆ ಕಾಯಬೇಕಿದೆ. ಅದೇನೇ ಇರಲಿ ಬಂಧುಗಳೇ, ಈ ಯುದ್ಧದಿಂದಾಗಿ ಅನೇಕ ರಾಷ್ಟ್ರದ ಜನಸಾಮಾನ್ಯರಿಗೆ ಸಾಕಷ್ಟು ತೊಂದರೆಯಾಗಿತ್ತು. ಇದೀಗ ಕೊಂಚ ರಿಲೀಫ್ ಆಗಿದೆ. ಆದಷ್ಟು ಬೇಗ ಎಲ್ಲವೂ ಸರಿಯಾಗಿ ಯಥಾಸ್ಥಿತಿಗೆ ಬರಲಿ ಅನ್ನೋದೇ ನಮ್ಮ ಆಶಯವಾಗಿದೆ.